ಹಾಯ್ ಹಲೋ ನಮಸ್ತೆ. ನಾನ್ ನಿಮ್ಮ ಪ್ರೀತಿಯ ರಾಹುಲ್ ಸರೀಕರ್. ನಮ್ಮ ರಾಹುಲ್ ಸರೀಕರ್ CA ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ವಿಷಯ ಏನಂತ ಬಂದಾಗ ಇತ್ತೀಚೆಗೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸ್ಥಳಗಳು, ಕರೆಂಟ್ ಅಫೇರ್ಸ್ ಮತ್ತೇನ್ ಗೊತ್ತೇನೆ, ಜಿಕೆ ಪ್ರಚಲಿತ ಘಟನೆ ಮತ್ತೇನ್ ಗೊತ್ತೇನ್ರಿ, ಸಾಮಾನ್ಯ ಜ್ಞಾನದ ಕುರಿತು ಒಂದಿಷ್ಟು ಮಾಹಿತಿ ಏನ್ ಗೊತ್ತೇನೆ ನಿನ್ನ ತರಗತಿಯಲ್ಲಿ ನೋಡೋಣ ಬರದಲ್ವಾ. ಪ್ರಮುಖ ಗೊತ್ತಿರ್ಬೇಕು ಯುನೆಸ್ಕೋ ಬಗ್ಗೆ. ಏನ್ ಗೊತ್ತೇನ್ರಿ, ಯುನೆಸ್ಕೋ ಅಂತಕ್ಕಂಥ ಬರ್ತದಲ್ವಾ. ಯುನೆಸ್ಕೋ ಇತ್ತೀಚೆಗೆ ಸೇರ್ಪಡೆ ಸ್ಥಳಗಳ ಕುರಿತು ಒಂದಿಷ್ಟು ಮಾಹಿತಿ ನೋಡೋಣ ಬರ್ರಿ. ಈಗ ನೋಡಿ ಕ್ವಶನ್ ಕೇಳ್ಬೋದು. ಕರೆಂಟ್ ಅಫೇರ್ಸ್ ಏನ್ ಗೊತ್ತೇನ್ರಿ, ಇತ್ತೀಚೆಗೆ ಏನ್ ಗೊತ್ತೇನ್ರಿ, ಇತ್ತೀಚೆಗೆ ಏನ್ ಗೊತ್ತೇನ್ರಿ, ಯುನೆಸ್ಕೋ ಪಟ್ಟಿಗೆ ಏನ್ ಗೊತ್ತೇನ್ರಿ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ಸ್ಥಳ ಎಷ್ಟನೇ ದಪ್ಪದ ಬಂದಾಗ ಗೊತ್ತಿರ್ಬೇಕು. 44ನೇ ಸ್ಥಳ ಅಂತಕ್ಕಂಥ ಸ್ನೇಹಿತರೆ. ಇತ್ತೀಚೆಗೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ಸ್ಥಳ ಗೊತ್ತೇನ್ರಿ, 44ನೇ ಸ್ಥಳ ಅದಲ್ವಾ. ಈ 44ನೇ ಸ್ಥಳ ಯಾವ್ದು ಗೊತ್ತೇನ್ರಿ, ಶಿವಾಜಿ ಏನ್ ಗೊತ್ತೇನ್ರಿ, ಶಿವಾಜಿ ಏನ್ ಗೊತ್ತೇನ್ರಿ, ಶಿವಾಜಿಯ ಸರ್ ಕೋಟೆಗಳಂತಕ್ಕಂಥ ಯಾವ ಕೋಟೆಗಳು ಗೊತ್ತೇನ್ರಿ, ಶಿವಾಜಿ ಏನ್ ಗೊತ್ತೇನ್ರಿ, ಕೋಟೆಗಳು ಏನ್ ಮಾಡ್ತಾರೆ ಗೊತ್ತೇನ್ರಿ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಸರ್ ಶಿವಾಜಿ ಅಲ್ವಾ, ಶಿವಾಜಿ ಏನ್ ಗೊತ್ತೇನ್ರಿ 12 ಕೋಟೆಗಳು ಮಾಡ್ತಾರೆ ಗೊತ್ತೇನ್ರಿ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಹಾಗಿದ್ರ ಕ್ವಶನ್ ಕೇಳ್ಬೋದು, ಸರ್ ಇತ್ತೀಚೆಗೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಅಂತ ಶಿವಾಜಿ ಕೋಟೆ ಅಲ್ವಾ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ, ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಮತ್ತೇನ್ ಗೊತ್ತೇನ್ರಿ, ತಮಿಳುನಾಡಿನ ಕಂಡು ಬರ್ತದೆ ಗೊತ್ತೇನ್ರಿ. ಎಲ್ಲಿ ಬರ್ತಾವ ಗೊತ್ತೇನ್ರಿ, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ಮತ್ತೇನ್ ಗೊತ್ತೇನ್ರಿ, ಮಹಾರಾಷ್ಟ್ರ ಕಂಡು ಬರ್ತಾವ. ಹೆದರ್ ಗೊತ್ತಿರ್ಬೇಕು. ಯುನೆಸ್ಕೋ ಪಟ್ಟಿ ಇದಾರಲ್ವಾ, ಯುನೆಸ್ಕೋ ಪಟ್ಟಿ ಯಾಕೆ ಸೇರ್ಪಡೆ ಮಾಡ್ತಾರೆ ಗೊತ್ತೇನ್ರಿ, ಇವಾಗ ಐತಿಹಾಸಿಕ ಸ್ಥಳ ಇರ್ತಾವಲ್ವಾ, ಆ ಐತಿಹಾಸಿಕ ಸ್ಥಳಗಳನ್ನ ಗೊತ್ತೇನ್ರಿ ಸಂರಕ್ಷಣೆ ಮಾಡ್ಬೇಕು. ಮತ್ತೇನ್ ಗೊತ್ತೇನ್ರಿ, ಅಭಿವೃದ್ಧಿ ಮಾಡ್ಬೇಕಂತ ಏನ್ ಮಾಡ್ತಾರೆ ಗೊತ್ತೇನ್ರಿ, ಯುನೆಸ್ಕೋ ಪಟ್ಟಿ ಸೇರ್ಪಡೆ ಮಾಡ್ತಾರೆ. ಸರ್ ಇಂತ ನೋಡ್ರಿ, ಇವಾಗ ಶಿವಾಜಿನ ಬಂದಾಗ ಗೊತ್ತಿರ್ಬೇಕು, ಮರಾಠ ಸಾಮ್ರಾಜ್ಯದಾರಲ್ವಾ, ಈ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಇರ್ತಾರಲ್ವಾ, ಆ ಶಿವಾಜಿ ಅವ್ರ ಕೋಟೆ ಅಂತಾರೆ. ಆ ಕೋಟೆ ಅಂತಕ್ಕಂಥ ಸಂರಕ್ಷಣೆ ಮಾಡ್ಬೇಕಂತ ಏನ್ ಮಾಡ್ತಾರೆ ಗೊತ್ತೇನೆ, 2025ಕ್ಕ ಏನ್ ಮಾಡ್ತಾರೆ ಗೊತ್ತೇನ್ರಿ, ಯುನೆಸ್ಕೋ ಪಟ್ಟಿ ಸೇರ್ಪಡೆ ಮಾಡ್ತಾರೆ ಗೊತ್ತಿರಲಿ. ಈ ಪ್ರಮುಖವಾಗಿ ರಾಯಗಢ ಆಗಿರ್ಬೋದು, ನಂದಗಢ ಆಗಿರ್ಬೋದು, ಅದೆಲ್ಲ ಕೋಟೆ ಸ್ನೇಹಿತರೆ ಅದಲ್ವಾ. ಈಗ ನೋಡ್ರಿ ಶಿವಾಜಿ ಮಹಾರಾಜ ಸ್ನೇಹಿತರೆ ಗೊತ್ತಿರ್ಬೇಕು, ಇವ್ರ ಬಿರುದು ಗೊತ್ತೇನೆ ಛತ್ರಪತಿ ಅಂತಕ್ಕಂಥ ಅದಲ್ವಾ. ನೋಡ್ರಿ ಈಗ ಶಿವಾಜಿ ಮಹಾರಾಜ್ ನೋಡ್ರಿ ಏನಪ್ಪ ಪಟ್ಟಾಭಿಷೇಕ ಯಾವಾಗ ಹೇಳ್ತಾರೆ ಗೊತ್ತೇನ್ರಿ, 1616 ಗೊತ್ತೇನ್ರಿ, 74 ಜೂನ್ ಏನ್ ಗೊತ್ತೇನ್ರಿ, 6 ಪಟ್ಟಾಭಿಷೇಕ ನೋಡ್ರಿ. ಇವ್ರದ್ದು ಇತಿಹಾಸ ಹೆಂಗ್ ಗೊತ್ತೇನ್ರಿ ಸ್ನೇಹಿತರೆ, ಇವ ನೋಡ್ರಿ ಎಲ್ಲ ರಾಜ್ಯ ಏನ್ ಮಾಡ್ತಾರ ಗೊತ್ತೇನ್ರಿ, ಅಧಿಕಾರ ವಹಿಸ್ಕೊಂಡು ಏನ್ ಗೊತ್ತೇನ್ರಿ, ಏನು ಸರಿ ಪಟ್ಟಾಭಿಷೇಕ ಮಾಡ್ಕೊಂಡು ಅಧಿಕಾರ ವಹಿಸ್ಕೊತಾರ. ಬಟ್ ಇವ್ರು ಹಂಗಲ್ಲ ಗೊತ್ತೇನ್, ಮೊದಲ ಅಧಿಕಾರ ವಹಿಸ್ಕೊಂಡು ಗೊತ್ತೇನ್ರಿ, ನಂತರ ಪಟ್ಟಾಭಿಷೇಕ ಮಾಡ್ಕೊತಾರ ಶಿವಾಜಿ ಮಹಾರಾಜ್. ಸರ್ ನೋಡ್ರಿ ಇಂತ ಶಿವಾಜಿ ಮಹಾರಾಜ್ ಕೋಟೆ ಮಾಡ್ತಾರೆ ಗೊತ್ತೇನ್ರಿ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅಂತ ಗೊತ್ತಿರಿ ಅದಲ್ವಾ, ಗೊತ್ತಿರ್ಲಿ. ಸರ್ ಇದು ಕರೆಂಟ್ ಅಫೇರ್ಸ್ ಅಲ್ವಾ, ಇದ್ರ ಲಿಂಕ್ ಇಂದ ನಿಮ್ಗೆ ಜಿಕೆ ಕ್ವಶನ್ ಕೇಳ್ಬೋದು. ಸರ್ ಹೆಂಗಂತ ಬಂದಾಗ ಪ್ರಮುಖ ಗೊತ್ತಿರುವಾಗ ಏನ್ ಗೊತ್ತೇನೆ, 44 ಸ್ಥಳ ಆಗೈತಲ್ವಾ. ಈ ನೋಡಿ ಯುನೆಸ್ಕೋ ಅಂತ ಹೇಳ್ತೀನಲ್ವಾ ಸ್ನೇಹಿತರೆ, ಗೊತ್ತಿರ್ಬೇಕು ಯುನೆಸ್ಕೋ ಮುಂಬರುವ ಎಕ್ಸಾಮ್ ಕ್ವಶನ್ ಕೇಳ್ಬೋದು, PCPS SDF ಕೇಳ್ಬೋದು. ಸರ್ ಯುನೆಸ್ಕೋ ವಿಸ್ತರಿಸಿದ ಕ್ವಶನ್ ಕೇಳ್ಬೋದಲ್ವಾ, ಏನ್ ಗೊತ್ತೇನ್ರಿ, ಯುನೈಟೆಡ್ ಗೊತ್ತೇನ್ರಿ, ಯುನೈಟೆಡ್ ಗೊತ್ತೇನ್ರಿ, ನೇಷನ್ ಎಜುಕೇಶನಲ್ ಏನ್ ಗೊತ್ತೇನ್ರಿ, ಎಜುಕೇಶನಲ್ ಏನ್ ಗೊತ್ತೇನ್ರಿ, ಸೈಂಟಿಫಿಕ್ ಏನ್ ಗೊತ್ತೇನ್ರಿ, ಸರ್ ಕಲ್ಚರಲ್ ಏನ್ ಗೊತ್ತೇನ್ರಿ, ಕಲ್ಚರಲ್ ಅದಲ್ವಾ. ಸರ್ ಆರ್ಗನೈಸೇಷನ್ ಅಂತಕ್ಕಂಥ ಏನ್ ಗೊತ್ತೇನ್ರಿ, ಆರ್ಗನೈಸೇಷನ್ ಅಂತಕ್ಕಂಥ ಗೊತ್ತಿರ್ಬೇಕು. ಕನ್ನಡ ಗೊತ್ತೇನ್ರಿ, ವಿಶ್ವಸಂಸ್ಥೆ ಏನ್ ಗೊತ್ತೇನ್ರಿ, ಶೈಕ್ಷಣಿಕ ಮತ್ತೇನ್ ಗೊತ್ತೇನ್ರಿ, ವೈಜ್ಞಾನಿಕ ಸಾಂಸ್ಕೃತಿಕ ಸಂಸ್ಥೆ ಅಂತಕ್ಕಂಥ ಇದ್ದಾರೆ. ಈ ಯುನೆಸ್ಕೋ ಅಲ್ವಾ ಸರ್, ಇಂತ ಯುನೆಸ್ಕೋ ಅಂತಕ್ಕಂಥ ಸಂಸ್ಥೆ ಸ್ಥಾಪನೆ ಆದ ವರ್ಷ ಗೊತ್ತಿರ್ಬೇಕು. ಯಾವ ಗೊತ್ತೇನೆ, 1945 ನವೆಂಬರ್ ಏನ್ ಗೊತ್ತಿ, ನವೆಂಬರ್ ಯಾವಾಗ ಗೊತ್ತೇನ್ರಿ, 14 ಸ್ಥಾಪನೆ ಆಗ್ತದೆ ನೋಡ್ರಿ. ಸರ್ ಇದ್ರ ಕೇಂದ್ರ ಕಚೇರಿ ಕಂಡು ಬರ್ತದೆ ಗೊತ್ತೇನ್ರಿ, ಪ್ಯಾರಿಸ್ ನ ಕಂಡು ಬರ್ತದೆ ನೋಡ್ರಿ, ಗೊತ್ತಿರ್ಬೇಕದಲ್ವಾ. ಈ ಪ್ಯಾರಿಸ್ ಅಂತಕ್ಕಂಥ ಯಾವ ದೇಶದ ಕಂಡು ಬರ್ತದೆ ಗೊತ್ತೇನ್ರಿ, ಫ್ರಾನ್ಸ್ ದೇಶ ಅದಲ್ವಾ. ಈ ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ ಅದಲ್ವಾ, ಗೊತ್ತಿರ್ಲಿ. ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ ನೋಡಿ ಅದಲ್ವಾ. ಇದರ ಪ್ರಸ್ತುತ ಮುಖ್ಯಸ್ಥರ ಗೊತ್ತೇನ್ರಿ, ಆಡ್ರೆ ಅಜೋಲ್ ಅಂತಕ್ಕಂಥವ್ರು ಇದರ ಮುಖ್ಯಸ್ಥರ ಅಂತ ಗೊತ್ತಿರ ಅದಲ್ವಾ. ಈಗ ನೋಡಿ ಕರೆಂಟ್ ಅಫೇರ್ಸ್ ಲಿಂಕ್ ಜಿಕೆ ಕ್ವಶನ್ ಕೇಳೋದೇನ್ ಗೊತ್ತೇನ್ರಿ, ಸರಿ ಪ್ರಪಂಚದ ಅಲ್ವಾ, ಪ್ರಪಂಚದಲ್ಲಿ ಗೊತ್ತೇನ್ರಿ ಪ್ರಸ್ತುತ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ ಸ್ಥಳಗಳು ಎಷ್ಟಿರ್ಬೋದು ಸರ್. ಸರಿ ಪ್ರಪಂಚದ ಅಲ್ವಾ, ಪ್ರಪಂಚದಲ್ಲಿ ಪ್ರಸ್ತುತ ನೋಡಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸ್ಥಳ ಗೊತ್ತಿರ್ಬೇಕು ಗೊತ್ತೇನು, 1223 ಅಂತಕ್ಕಂಥ ಪ್ರೆಸೆಂಟ್ ಇಷ್ಟವರೆಗೆ. ಸರ್ ನಾಳೆ ಅಪ್ಡೇಟ್ ಆಗೋದು ಮತ್ತೆ ಹೆಚ್ಚಿಗೆ ಆಗ್ಬೋದ್ರಿ, ಅದೆಲ್ಲ ಗೊತ್ತಿರ್ಬೇಕು ಅದಲ್ವಾ. ಈ ಸದ್ಯ ಇವಾಗ ಪ್ರೆಸೆಂಟ್ ಎಷ್ಟು ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು 1223 ಅಂತಕ್ಕಂಥ ಪ್ರಪಂಚದವರೆಗೆ. ಸರ್ ನಂತರ ಬಂದ ನಮ್ಮ ಪ್ರೀತಿಯ ಭಾರತ ದೇಶದಾಗ ಏನ್ ಗೊತ್ತೇನು, ಭಾರತ ದೇಶದಲ್ಲಿ ಪ್ರಸ್ತುತ ಏನ್ ಗೊತ್ತೇನೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸ್ಥಳ ಸಂಖ್ಯೆ ಎಷ್ಟು ಹೇಳ್ರಿ, 44. ಎಷ್ಟು 4 ಹೋಗುತ್ತೆ, 44. ಸರಿ 44 ಅದ ಅಲ್ವಾ. ಇದ್ರ ಏನ್ ಗೊತ್ತೇನೆ, ಪ್ರಮುಖ ಗೊತ್ತಿರ್ಬೇಕು ಸಾಂಸ್ಕೃತಿಕ ಸ್ಥಳಗಳು ಏನ್ ಗೊತ್ತೇನ್ರಿ, ಸಾಂಸ್ಕೃತಿಕ ಏನ್ ಗೊತ್ತೇನ್ರಿ ಸ್ಥಳಗಳು ಎಷ್ಟು ಗೊತ್ತೇನ್ರಿ, 36. ಸರ್ ನಂತರ ಬಂದಾಗ ಪ್ರಮುಖ ಗೊತ್ತಿರ್ಬೇಕು ಏನ್ ಗೊತ್ತೇನೆ, ನೈಸರ್ಗಿಕ ಸ್ಥಳಗಳು ಯಾವ ಸ್ಥಳ ಗೊತ್ತೇನ್ರಿ, ನೈಸರ್ಗಿಕ ಏನ್ ಗೊತ್ತೇನೆ, ನೈಸರ್ಗಿಕ ಸ್ಥಳಗಳು ಎಷ್ಟು ಬರ್ತದೆ ಗೊತ್ತೇನ್ರಿ, 7 ಬರ್ತಾವ.
ಸೊ ನಂತರ ಬಂದಾಗ ಒಂದ್ ಬರ್ತೇನೆ ಗೊತ್ತೇನ್ರಿ ಮಿಶ್ರ ತಾಣ ಅಂತಕ್ಕಂಥ ಬರ್ತದೆ ಏನ್ ಗೊತ್ತೇನ್ರಿ ಮಿಶ್ರ ಏನ್ ಗೊತ್ತೇನ್ರಿ ಮಿಶ್ರ ಏನ್ ಗೊತ್ತೇನ್ರಿ ತಾಣ ಅಂತಕ್ಕಂಥ ಬರ್ತದೆ ನೋಡ್ರಿ ಗೊತ್ತಿರ್ಬೇಕಲ್ವಾ ಒಂದು ಟೋಟಲ್ ಎಷ್ಟು ಗೊತ್ತೇನ್ರಿ 44 ಒಂದು ನೋಡ್ರಿ ಪ್ರಸ್ತುತ ಏನ್ ಗೊತ್ತೇನ್ ಭಾರತ ದೇಶದ ಎಷ್ಟು ಗೊತ್ತೇನ್ 44 ಒಂದು ಗೊತ್ತಿರ್ಬೇಕು. ಇದರ ಸಾಂಸ್ಕೃತಿಕ 36 ನೈಸರ್ಗಿಕ 7 ಮಿಶ್ರ ತಾಣ ಎಷ್ಟು ಗೊತ್ತೇನ್ರಿ ಒಂದ್ ಐತಂದ್ ಗೊತ್ತಿರೋದಲ್ವಾ ನೋಡ್ರಿ ಎಕ್ಸಾಮ್ ದ ಕ್ವಶನ್ ಕೇಳ್ಬೋದಲ್ವಾ. ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ನಮ್ಮ ಪ್ರೀತಿಯ ಕರ್ನಾಟಕ. ಸೊ ನಮ್ ಕರ್ನಾಟಕದಲ್ವಾ ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸ್ಥಳ ಸಂಖ್ಯೆ ಎಷ್ಟು ಹೇಳ್ರಿ 4 ಒಂದು ಗೊತ್ತಿರ್ಬೇಕು. ಎಷ್ಟು ಹೇಳ್ರಿ 4 ಗೊತ್ತಿರ್ಲಿ. ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ನೋಡಂಬರ್ರಿ ಈ ಪ್ರಪಂಚದಲ್ವಾ ಈ ಪ್ರಪಂಚದಲ್ಲೇ ಮೊಟ್ಟ ಬಾರಿಗೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸ್ಥಳ ಯಾವಾಗಿರ್ಬೋದ್ರಿ. ಸರ್ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸ್ಥಳ ಗೊತ್ತಿರ್ಬೇಕಾದ್ರೆ ಗೊತ್ತೇನ್ರಿ ಗ್ಯಾಲಪ್ ಗೋಸ್ ಏನ್ ಗೊತ್ತೇನ್ರಿ ಸರ್ ಗ್ಯಾಲಪ್ ಗೋಸ್ ದ್ವೀಪಗಳಂತಕ್ಕಂತ ನೋಡಿ ಸರ್ ಗೊತ್ತಿರ್ಬೇಕಾದಲ್ವಾ ಎಲ್ಲಿ ಬರ್ತದೆ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಯಾವ ದೇಶ ಗೊತ್ತೇನ್ರಿ ಈಕ್ವಿಡಾರ್ ದೇಶದ ಕಂಡು ಬರ್ತದೆ ಗೊತ್ತೇನ್ರಿ. ಸರ್ ಗ್ಯಾಲಪಗೋಸ್ ದ್ವೀಪಗಳ ನಂತರ ಬಂದಾಗ ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ನೋಡ್ರಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸ್ಥಳಗಳು 4 ಬರ್ತವೆ. ಸೊ ಅದ್ರ ಗೊತ್ತಿರ್ಬೇಕು ಒಂದ್ ಯಾವ್ದು ಬರ್ತದೆ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಅಜಂತ ಅಂತಕ್ಕಂಥದ್ದಲ್ವಾ. ನಂತರ ಬಂದಾಗ ಎಲ್ಲೋರ ಯಾವ್ದು ಗೊತ್ತೇನ್ರಿ ಎಲ್ಲೋರ ಅಂತಕ್ಕಂಥದ್ದು. ಸರ್ ನಂತರ ಬಂದಾಗ ಆಗ್ರಾ ಕೋಟೆ ಅದಲ್ವಾ ಸರ್ ಆಗ್ರಾ ಕೋಟೆ ಬರುತ್ತೆ ಇತಿ. ನೆಕ್ಸ್ಟ್ ಬಂದಾಗ ಇನ್ನೊಂದು ಗೊತ್ತಿರ್ಬೇಕ್ರಿ ಯಾವ್ದಪ್ಪ ಬಂದಾಗ ತಾಜ್ ಮಹಲ್. ಯಾವ ಮಹಲ್ ಗೊತ್ತೇನ್ರಿ ತಾಜ್ ಮಹಲ್ ಅಂತಕ್ಕಂಥ ನೋಡ್ರಿ ತಾಜ್ ಮಹಲ್ ಅಂತಕ್ಕಂಥ ಟೋಟಲ್ ನೋಡ್ರಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುನೆಸ್ಕೋ ಪಟ್ಟಿ 4 ಸ್ಥಳ ಆಗ್ತಾವ್ರಿ. ಸರ್ ಇವೆಲ್ಲ ಯಾವ ವರ್ಷ ಆಗ್ತದೆ ಗೊತ್ತೇನೆ 1919 ಗೊತ್ತೇನೆ 83 ಆಗ್ತಾವ ನೋಡ್ರಿ. ಯಾವ ಗೊತ್ತೇನೆ 83 ಆಗ್ತಾವ. ಮತ್ತೇನ್ ಗೊತ್ತೇನ್ರಿ ಈ ಅಜಂತಾ ಮತ್ ಎಲ್ಲೋರ ಅಂತಕ್ಕಂಥದ್ದು ಎಲ್ಲಿ ಕಂಡ್ ಬರ್ತದೆ ಗೊತ್ತೇನೆ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಕಂಡ್ ಬರ್ತಾವ ಗೊತ್ತಿರಿ. ಸರಿ ಮಹಾರಾಷ್ಟ್ರದ ಅಲ್ವಾ ಮಹಾರಾಷ್ಟ್ರ ರಾಜಧಾನಿ ಮುಂಬೈ. ಯಾವ ಭಾಗ ಗೊತ್ತೇನೆ ಮುಂಬೈ. ಮತ್ತೇನ್ ಗೊತ್ತೇನ್ರಿ ಸರಿ ಇವಾಗ ಅಜಂತಾ ಎಲ್ಲೋರ ಅಂತೀನಲ್ವಾ ಈ ಎಲ್ಲೋದ್ ಏನ್ ಗೊತ್ತೇನ್ರಿ ಒಂದ್ ನೋಟ್ ಕಂಡ್ ಬರ್ತಾವ. ಏನ್ ಗೊತ್ತೇನ್ರಿ 20 ರೂಪಾಯಿ ನೋಟ್ ಅಲ್ವಾ 20 ರೂಪಾಯಿ ನೋಟ್ ಬಂದ್ ಗೊತ್ತೇನ್ರಿ ಎಲ್ಲರದ್ದು ದೊಡ್ಡ ಬರ್ತಾವ. ಸರ್ 1 ರೂಪಾಯಿ ನೋಟ್ ನ ಕೈಗಾರಿಕೆ ಕ್ಷೇತ್ರ 5 ರೂಪಾಯಿ ಬಂದ ರೈತ ಟ್ರ್ಯಾಕ್ಟರ್ ಅಂತಾರ 10 ರೂಪಾಯಿ ಕೋನಾರ್ಕ್ ಸೂರ್ಯ ದೇವಾಲಯ 20 ರೂಪಾಯಿ ಎಲ್ಲರದ ಗೃಹಗಳು. ಸರ್ 50 ರೂಪಾಯಿ ಗೊತ್ತಿರ್ಬೇಕು ಹಂಪಿ ಕಲ್ಯಾಣರಥ 100 ರೂಪಾಯಿ ಬಂದಾಗ ರಾಣಿ ಕಿ ವಾವ್ ಎಲ್ಲಿ ಬರ್ತದೆ ಗುಜರಾತ್ ನ ಬರ್ತದೆ ನೋಡ್ರಿ ಅದಲ್ವಾ. ಸರ್ ನೆಕ್ಸ್ಟ್ ಅಂತ ಬಂದಾಗ 200 ರೂಪಾಯಿ ಬಂದಾಗ ಸಾಂಜಿ ಸ್ತೂಪ 500 ಗೊತ್ತಿರ್ಬೇಕು ದೆಹಲಿಯ ಕೆಂಪುಕೋಟೆ ಅಂತಕ್ಕಂಥದ್ದು ಎಲ್ಲಿ ಬಟ್ ಗೊತ್ತಿರ್ಬೇಕಲ್ವಾ. ಸರ್ ನೋಡ್ರಿ ಎಲ್ಲಿ ಬರ್ತದೆ ಗೊತ್ತೇನ್ ಮಹಾರಾಷ್ಟ್ರ ಬರ್ತೈತಿ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಸರಿ ಆಗ್ರಾ ಕೋಟೆ ಮತ್ ತಾಜ್ ಮಹಲ್ ಬರ್ತದೆ ಗೊತ್ತೇನ್ರಿ ಉತ್ತರ ಪ್ರದೇಶ ಕಂಡ್ ಬರ್ತಾವ ನೋಡ್ರಿ ಶಾರ್ಟ್ ಕಟ್ ಯುಪಿ ಅಂತ ನೋಡ್ರಿ. ಸರಿ ಉತ್ತರ ಪ್ರದೇಶ ರಾಜ್ಯದ ಗೊತ್ತೀನಿ ಯಾವ್ದರಿ ಲಕ್ನೋ ಅಂತಕ್ಕಂಥದ್ದು ನೋಡ್ರಿ ಗೊತ್ತಿರ್ಬೇಕದಲ್ವಾ. ಆಗ್ರಾ ಕೋಟೆ ಯಾರು ಕಟ್ಟಿಸ್ತಾರೆ ಗೊತ್ತೀನಿ ಅಕ್ಬರ್ ಕಟ್ಟಿಸ್ತಾರೆ ಅದಲ್ವಾ. ಸರಿ ಆಗ್ರಾ ಕೋಟೆ ಮತ್ತು ತಾಜ್ ಮಹಲ್ ಅಂತಕ್ಕಂಥ 1983 ಮಾಡ್ತಾರೆ ಗೊತ್ತೇನ್ರಿ ಯುನೆಸ್ಕೋ ಪಟ್ಟಿ ಸೇರ್ಪಡೆ ಮಾಡ್ತಾರೆ ಅಂತ ಗೊತ್ತೇನ್ರಿ ಅದಲ್ವಾ. ಇನ್ನೊಂದ್ ಗೊತ್ತಿರ್ಬೇಕು ಸರಿ ತಾಜ್ ಮಹಲ್ ಅಲ್ವಾ ಈ ತಾಜ್ ಮಹಲ್ ಶಿಲ್ಪಿ ಯಾರು ಗೊತ್ತೇನ್ರಿ ಉಸ್ತಾದಿಸ ಅಂತಕ್ಕಂಥದ್ದು. ಸರಿ ಯಾರು ಕಟ್ಟಿಸ್ತಾರ ಅಂತ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕಾಗತ್ತೆ ಗೊತ್ತೇನ್ರಿ ಸಹಜರ್ ಕಟ್ಟಿಸ್ತಾರೆ ನೋಡ್ರಿ ಅದಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರೋ 1983 ಸೇರ್ಪಡೆ ಇತ್ತು. ನೆಕ್ಸ್ಟ್ ಬಂದಾಗ ಗೊತ್ತಿರ್ಬೇಕು ನಮ್ಮ ಪ್ರೀತಿಯ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುನೆಸ್ಕೋ ಪಟ್ಟಿ ಸೇರ್ಪಡೆ ಸ್ಥಳ ಯಾವ್ದಾಗಿರ್ಬೋದ್ರಿ ನೋಡ್ರಿ ನಮ್ ಕರ್ನಾಟಕದಲ್ವಾ ನಮ್ಮ ಪ್ರೀತಿ ಹೆಮ್ಮೆಯ ಸರ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸ್ಥಳ ನೋಡ್ರಿ 1998 KS ಕ್ವಶನ್ ಅದಲ್ವಾ. ಏನ್ ಗೊತ್ತೇನ್ರಿ ಯುನೆಸ್ಕೋ ಪಟ್ಟಿ ಸೇರ್ಪಡೆ ಸ್ಥಳ ಗೊತ್ತೇನ್ರಿ ಒಂದ್ ಗೊತ್ತಿರ್ಬೇಕು ಯಾವ್ದು ಗೊತ್ತೇನ್ರಿ ಹಂಪಿ ಅಂತಕ್ಕಂಥ ಯಾವ್ದು ಗೊತ್ತೇನ್ರಿ ಹಂಪಿ ಅಂತಕ್ಕಂಥ ನೋಡಿ ಸ್ನೇಹಿತರೆ ಗೊತ್ತಿರ್ಬೇಕು ನೋಡ್ರಿ ಹಂಪಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಯುನೆಸ್ಕೋ ಪಟ್ಟಿಗೆ ಸ್ಥಳ ಅದ ಗೊತ್ತೇನ್ರಿ ಹಂಪಿ ಅಂತಕ್ಕಂಥ ಹಂಪಿಯ ವರ್ಷ ಗೊತ್ತೇನ್ರಿ 1919. ಸರಿ ಹಂಪಿ ಅಂತಕ್ಕಂಥ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ ವಿಜಯನಗರ. ಯಾವ ನಗರ ಗೊತ್ತೇನ್ರಿ ವಿಜಯನಗರ. ಏನ್ ಗೊತ್ತೇನ್ರಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಅಂತಕ್ಕಂಥ ನೋಡಿ ಹಂಪಿ ಏನ್ ಗೊತ್ತೇನ್ರಿ ವೈಭವ ಅಂತಕ್ಕಂಥ ಸಂರಕ್ಷಣೆ ಮಾಡ್ಬೇಕು ಅದಲ್ವಾ ಅಭಿವೃದ್ಧಿ ಮಾಡ್ಬೇಕಂತ ಏನ್ ಮಾಡ್ತಾರೆ ಗೊತ್ತೇನ್ರಿ 1986 ಯುನೆಸ್ಕೋ ಪಟ್ಟಿ ಸೇರ್ಪಡೆ ಮಾಡ್ತಾರ ಅಂತ ಗೊತ್ತಿಲ್ಲ ಸ್ನೇಹಿತರೆ ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಹಂಪಿ ಅಂತ ಬಂದಾಗ ವಿಜಯನಗರದ ಆಳ್ವಿಕೆ ಮಾಡ್ತಿದ್ರು ಅದಲ್ವಾ ವಿಜಯನಗರ ಸ್ಥಾಪಕ ಹಕ್ಕ ಮತ್ತು ಬುಕ್ಕ. ಸರಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧವಾದ ಅರಸ ಗೊತ್ತಿರ್ಬೇಕು ಕೃಷ್ಣದೇವರಾಯ ಅದಲ್ವಾ ಶ್ರೀಕೃಷ್ಣ ದೇವರಾಯ ಅದಲ್ವಾ ಗೊತ್ತಿರ್ಲಿ. ಅವ್ರು ಏನ್ ಮಾಡ್ತಾರೆ ಗೊತ್ತೇಳಿ ಹಂಪಿ ಒಳಗ ಕಲಿಯುಗ ರಥ ಅಂತಕ್ಕಂಥ ಕಟ್ಟಿಸ್ತಾರೆ ನೋಡ್ರಿ ಅದಲ್ವಾ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ ಬರ್ರಿ ಎರಡನೇ ಸಲ ಹೋಗುವಂತದ್ದು ಗೊತ್ತೇನ್ರಿ ಪಟ್ಟದ ಕಲ್ಲು. ಯಾವ ಕಲ್ಲು ಗೊತ್ತೇನ್ರಿ ಪಟ್ಟದನ್ ಗೊತ್ತೇನ್ರಿ ಪಟ್ಟದ ಕಲ್ಲು ಅಂತಕ್ಕಂಥದ್ದು ಇನ್ನೊಂದು ಯುನೆಸ್ಕೋ ಪಟ್ಟಿ ಸೇರ್ಪಡೆ ವರ್ಷ ಗೊತ್ತೇನೆ 1987 ಗೊತ್ತೇನೆ.
ಸರ್ 1980 ಸೇರ್ಪಡೆ ನೋಡ್ರಿ. ಈ ಪಟ್ಟದ ಕಲ್ಲು ಅಂತಕ್ಕಂತ ಎಲ್ಕಂಡ್ ಬರ್ತದೆ ಗೊತ್ತೇನ್ರಿ? ಬಾಗಲಕೋಟೆ ಕಂಡ್ ಬರ್ತಾನೆ ನೋಡ್ರಿ. ಬಾಗಲಕೋಟೆ ಅದಲ್ವಾ, ಚಾಲುಕ್ಯರು ಆಳ್ವಿಕೆ ಮಾಡ್ತಾರಲ್ವಾ, ಗೊತ್ತಿರ್ಬೇಕು. ಬಾಗಲಕೋಟೆಲಿ ಬರ್ತೈತಿ. ನೆಕ್ಸ್ಟ್ ಬಂದಾಗ 3ನೇ ಸ್ಥಳ ಯಾವಾಗಿರ್ಬೋದು ಕರ್ನಾಟಕದಾಗ? ಟೋಟಲ್ ಕನ್ನಡ 4 ಅಂತ ಅದಲ್ವಾ. ಮೊದಲು ಯಾವ್ದು ಗೊತ್ತೇನೆ? ಹಂಪಿ. ಸೆಕೆಂಡ್ ಪಟ್ಟದಕಲ್ಲು. ಸರ್ ನಂತರ 3ನೇ ಸ್ಥಳ ಗೊತ್ತಿರ್ಬೇಕು, ಗೊತ್ತೇನೆ? ಪಶ್ಚಿಮ ಘಟ್ಟಗಳು. ಯಾವ ಘಟ್ಟಗಳು ಹೇಳ್ರಿ? ಪಶ್ಚಿಮ ಏನ್ ಗೊತ್ತೇನ್ರಿ? ಪಶ್ಚಿಮ ಘಟ್ಟಗಳನ್ನ ಬರ್ತಾವ. ಪಶ್ಚಿಮ ಗೊತ್ತೇನ್ರಿ? ಘಟ್ಟಗಳು ಯಾವ ವರ್ಷ ಗೊತ್ತೇನ್ರಿ? 2012 ನೋಡ್ರಿ. ನಮ್ಮ ಕರ್ನಾಟಕದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ 3ನೇ ಸ್ಥಳ ಗೊತ್ತೇನ್ರಿ? ಪಶ್ಚಿಮ ಘಟ್ಟಗಳು. ಸರಿ, ಪಶ್ಚಿಮ ಘಟ್ಟಗಳು ಅಂತಕ್ಕಂಥದ್ದು ಏನ್ ಗೊತ್ತೇನ್ರಿ? ಎಷ್ಟು ರಾಜ್ಯದ ಕಂಡ್ ಬರ್ತಾವ ಬಂದಾಗ ಗೊತ್ತಿರುವ ಪ್ರಮುಖ ಏನ್ ಗೊತ್ತೇನ್ರಿ? ಆ ರಾಜ್ಯದ ಕಂಡ್ ಬರ್ತಾವ ನೋಡ್ರಿ. ಎಷ್ಟು ರಾಜ್ಯದ ಕಂಡ್ ಬರ್ತಾವ ಗೊತ್ತೇನ್ರಿ? ಆ ರಾಜ್ಯದ. ಸರಿ, ಪಶ್ಚಿಮ ಘಟ್ಟಗಳು ಮತ್ತೆ ಗೊತ್ತೇನ್ರಿ? ಪೂರ್ವ ಘಟ್ಟಗಳು ಅಂತ ಕೂಡುವ ಸ್ಥಳ ಗೊತ್ತೇನ್ರಿ? ಇದೇ ತಮಿಳುನಾಡು ಅಂತ ಅಲ್ವಾ. ತಮಿಳುನಾಡಿನ ನೀಲಗಿರಿ ಬೆಟ್ಟ ಸ್ನೇಹಿತರೆ, ಅದೆಲ್ಲ ಗೊತ್ತಿರ್ಲಿ. ಈ ಪಶ್ಚಿಮ ಘಟ್ಟ ಬಂದಾಗ ಅತಿ ಹೆಚ್ಚು ಯಾವ ರಾಜ್ಯದ ಕಂಡ್ ಬರ್ತದೆ ಗೊತ್ತೇನ್ರಿ? ನಮ್ಮ ಪ್ರೀತಿಯ ಕರ್ನಾಟಕದ ಕಂಡ್ ಬರ್ತದೆ ಗೊತ್ತೇನ್ರಿ? ಈ ಪ್ರಮುಖನ್ ಗೊತ್ತೇನ್ರಿ? ಮಾಧವ್ ಕಾರ್ಗಿಲ್ ಸಮಿತಿ ಅದಲ್ವಾ. ಎಲ್ಲ ಸಮಿತಿಗಳು ಬರ್ತಾವ ನೋಡ್ರಿ. ಕಸ್ತೂರಿ ರಂಗನ್ ಸಮಿತಿ ಇದಕ್ಕೆ ಸಂಬಂಧಪಟ್ಟದ ಗೊತ್ತೇನ್ರಿ? ಈ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟದ. ಸರಿ, ಇಂಥ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ ವರ್ಷ 2012 ಗೊತ್ತಿರ್ಬೇಕು. ಎಸ್. ನೆಕ್ಸ್ಟ್ ಬಂದಾಗ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ 4ನೇ ಸ್ಥಳ ಯಾವ್ದು ಗೊತ್ತೇನ್ರಿ? ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ಬೋದು. ಸರ್ ಯಾವ್ದು ಗೊತ್ತೇನ್ರಿ? ಹೊಯ್ಸಳ ದೇವಾಲಯಗಳು. ಯಾವ್ದು ಗೊತ್ತೇನ್ರಿ? ಹೊಯ್ಸಳ. ಯಾವ ಸ್ಥಳ ಗೊತ್ತೇನ್ರಿ? ಹೊಯ್ಸಳ ದೇವಾಲಯಗಳು ಅಂತಕ್ಕಂತ ಏನ್ ಮಾಡ್ತಾರೆ ಗೊತ್ತೇನ್ರಿ? ದೇವಾಲಯಗಳು ದೇವಾಲಯಗಳು ಯಾವಾಗ ಸೇರ್ಪಡೆ ಆಗ್ತದೆ ಗೊತ್ತೇನ್ರಿ? ಗೊತ್ತಿರ್ಬೇಕು. 2023 ಸೇರ್ಪಡೆ ಆಗ್ತದೆ ಗೊತ್ತೇನ್ರಿ? ಸರಿ, ಹೊಯ್ಸಳ ದೇವಾಲಯ ಅಂತಕ್ಕಂತ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್? ಗೊತ್ತಿರ್ಬೇಕು. ಹಾಸನ ಕಂಡು ಬರ್ತಾವ ನೋಡ್ರಿ. ಈ ಬೆಳಗಾವಿ ಚೆನ್ನಕೇಶವರಾಗಿರ್ಬೋದು, ಸೋಮನಾಥ್ ದೇವಾಲಯ ಏನ್ ಮಾಡ್ತಾರೆ ಗೊತ್ತೇನ್? ಯುನೆಸ್ಕೋ ಪಟ್ಟಿ ಸೇರ್ಪಡೆ ಮಾಡ್ತಾರೆ. ಈ ಹೊಯ್ಸಳ ಬಂದಾಗ ಹೊಯ್ಸಳ ಸ್ಥಾಪಕ ಗೊತ್ತಿರ್ಬೇಕು, ಸ್ಥಳ ಅಂತಕ್ಕಂಥವ್ರು. ಈ ಹೊಯ್ಸಳ ಪ್ರಸಿದ್ಧವಾದ ಅರಸ ಗೊತ್ತೇನ್ರಿ? ವಿಷ್ಣುವರ್ಧನ್ ಅಥವಾ ಬಿಟ್ಟಿ ದೇವ ಅಂತಕ್ಕಂಥವ್ರು. ಯಾವ ದೇವ ಗೊತ್ತೇನ್ರಿ? ಬಿಟ್ಟಿ ದೇವ ಗೊತ್ತಿರ್ಲಿ. ಇಂಪಾರ್ಟೆಂಟ್ ಅದ ನೋಡೋದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ನಮ್ ಕರ್ನಾಟಕದ 4 ಆ 4 ನಮ್ಗೆ ಗೊತ್ತದು. ಇವಾಗ ಕ್ವಶನ್ ಕೇಳೋದನ್ ಗೊತ್ತೇ? ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಗೊತ್ತೇನ್ರಿ? ನಮ್ಮ ಭಾರತ ದೇಶದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ ರಾಷ್ಟ್ರೀಯ ಉದ್ಯಾನಗಳು ನೋಡ್ರಿ. ಭಾರತ ದೇಶ ಗೊತ್ತೇನ್ರಿ? ಯುನೆಸ್ಕೋ ಏನ್ ಗೊತ್ತೇನ್ರಿ? ಪಟ್ಟಿಗೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ ಏನ್ ಗೊತ್ತೇನ್ರಿ? ಸೇರ್ಪಡೆಯಾದ ಏನ್ ಗೊತ್ತೇನ್ರಿ? ರಾಷ್ಟ್ರೀಯ ಏನ್ ಗೊತ್ತೇನ್ರಿ? ರಾಷ್ಟ್ರೀಯ ಏನ್ ಗೊತ್ತೇನ್ರಿ? ಉದ್ಯಾನವನಗಳು. ಏನ್ ಗೊತ್ತೇನ್ರಿ? ಉದ್ಯಾನಗಳು. ನೋಡ್ರಿ, ನಮ್ಮ ಪ್ರೀತಿ ಭಾರತ ದೇಶದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ ರಾಷ್ಟ್ರೀಯ ಉದ್ಯಾನಗಳು ಎಷ್ಟು ಬರ್ತಾವ ಗೊತ್ತೇನ್ರಿ? 6 ಬರ್ತಾವ್ರಿ. ನೋಡ್ರಿ, ಕನ್ಫ್ಯೂಸ್ ಆಗ್ಬಿಡ್ರಿ. ಏನ್ ಗೊತ್ತೇನ್ರಿ? ನಮ್ ಭಾರತ ದೇಶದಾಗ ಟೋಟಲ್ ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ಕಂಡು ಬರ್ತಾವ ಗೊತ್ತೇನ್? 100 ಬರ್ತಾವ್ರಿ. ನೋಡ್ರಿ, ಒಟ್ಟು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥ ಎಷ್ಟು ಬರ್ತಾವ ಗೊತ್ತೇನ್? 100 ಬರ್ತಾವ. ಬಟ್ ಅದ್ರಾಗ ನೋಡ್ರಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆಗಿದೆ ಎಷ್ಟು ಗೊತ್ತೇನ್ರಿ? 6 ನೋಡ್ರಿ, ಗೊತ್ತಿರ್ಬೇಕಲ್ವಾ. ನೋಡ್ರಿ, ಎಸ್. ನೆಕ್ಸ್ಟ್ ಬಂದಾಗ ಒಂದೊಂದ ನೋಡ್ಕೊಂತ ಹೋಗ್ರಿ. ಸರ್ ಒಂದ್ ಗೊತ್ತಿರ್ಬೇಕು. ಸರ್ ಕಾಜಿರಂಗ ಅಂತಕ್ಕಂಥ ಬರ್ತದೆ. ಯಾವ ಗೊತ್ತೇನ್ರಿ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥದ್ದು. ಸರಿ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ವರ್ಷ ಗೊತ್ತಿರೋ 1985. ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಬರ್ತದೆ ಗೊತ್ತೇನ್ರಿ? ಸಿಂಪಲ್ ಆಗಿರಪ್ಪ ಬಂದಾಗ ಅಸ್ಸಾಂದ ಕಂಡು ಬರ್ತದೆ. ನೋಡಿದ್ರೆ ಕ್ವಶನ್ ಕೇಳಿದ್ರೆ ಏನ್ ಗೊತ್ತೇನ್ರಿ? 2023 ಎಸ್ ಡಿ ಎಕ್ಸಾಮ್ ಕ್ವಶನ್ ಏನ್ ಗೊತ್ತೇನ್ರಿ? ಯುನೆಸ್ಕೋ ನೋಡ್ರಿ, ಯುನೆಸ್ಕೋ ಅಂದ್ರೂ ಒಂದೇ, ವಿಶ್ವ ಪಾರಂಪರಿಕ ತಾಣ ಅಂದ್ರೂ ಒಂದೇ. ಮತ್ ಕನ್ಫ್ಯೂಸ್ ಆಗ್ಬೇಡ್ರಿ, ಹೌದಲ್ವಾ? ನೋಡ್ರಿ, 23 ಎಸ್ ಡಿ ಕ್ವಶನ್ ಏನ್ ಗೊತ್ತೇನ್ರಿ? ಯುನೆಸ್ಕೋ ಅಥವಾ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದ ಕಂಡು ಬರ್ತದೆ ಕ್ವಶನ್ ಕೇಳ್ರಿ. ಎಲ್ಲಿ ಬರ್ತದೆ ಗೊತ್ತೇನ್ರಿ? ಅಸ್ಸಾಂ ರಾಜ್ಯ. ಸರಿ, ಅಸ್ಸಾಂ ಅಲ್ವಾ. ಅಸ್ಸಾಂ ರಾಜ್ಯದ ರಾಜಧಾನಿ ಗೊತ್ತೇನ್ರಿ? ದೀಸ್ಪುರ್ ಅಂತಕ್ಕಂಥ. ಯಾವ ಗೊತ್ತೇನ್ರಿ? ದೀಸ್ಪುರ್ ಅಂತಕ್ಕಂಥ ಗೊತ್ತಿಲ್ಲ. ಎಕ್ಸಾಮ್ ಕ್ವಶನ್ ಕೇಳ್ಬೋದು. ಮತ್ತೇನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದ ಅಲ್ವಾ. ನಮ್ಮ ಭಾರತ ದೇಶದಲ್ಲಿ ಗೊತ್ತೇನ್ರಿ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯದ ಗೊತ್ತೇನ್ರಿ? ಅಸ್ಸಾಂ ರಾಜ್ಯ. ನೋಡಿ, ಒಂದ್ಸಲ ಪಿ ಎಸ್ ಐ ಕ್ವಶನ್ ಕೇಳಿ. 2022 ಪಿ ಎಸ್ ಐ ಕ್ವಶನ್ ಗೊತ್ತೇನ್ರಿ? ಈ ಪ್ರಪಂಚದ ಅಲ್ವಾ, ಪ್ರಪಂಚದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ದೇಶ ಬಂದಾಗ ಚೀನಾ ದೇಶ ಇರ್ತಿದ್ದಾರೆ. ನಮ್ ಭಾರತ ದೇಶದ ಅತಿ ಹೆಚ್ಚಿನ ಗೊತ್ತೇನ್ ಚಹಾ ಬೆಳೆಯುವ ರಾಜ್ಯ ಬಂದಾಗ ಅಸ್ಸಾಂ ರಾಜ್ಯ. ನೋಡಿ ಸ್ನೇಹಿತರೆ, ಹೆಂಗ್ ಗೊತ್ತೇನ್ರಿ? ಈ ಅಸ್ಸಾಂ ರಾಜ್ಯದ ರಾಜ್ಯ ಪಾನೀಯ ಬರ್ತೈತಿ ಡಾರ್ಜಿಲಿಂಗ್ ಟೀ ಅಂತಕ್ಕಂಥದ್ದು. ಈ ಡಾರ್ಜಿಲಿಂಗ್ ಟೀ ಏನ್ ಗೊತ್ತೇನ್ರಿ? ನಮ್ಮ ಪ್ರೀತಿಯ ಭಾರತ ದೇಶದಲ್ಲೇ ಮೊದಲ ಬಾರಿಗೆ GI ಟ್ಯಾಗ್ ಪಡೆದುಕೊಂಡ ಪದಾರ್ಥ ಗೊತ್ತೇನ್ರಿ? ಡಾರ್ಜಿಲಿಂಗ್ ಟೀ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳ ಸ್ನೇಹಿತರೆ, ಅದಲ್ವಾ. ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ. ಮತ್ತೇನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದಾಗ ಸರ್ GST ಮಸೂದೆಗೆ ಅಂಗೀಕಾರ ನೀಡಿದ ಮೊಟ್ಟ ರಾಜ್ಯ ಅಸ್ಸಾಂ ರಾಜ್ಯ. GST ಗೊತ್ತನ್ಕೋತೀನಿ, ಗೂಡ್ಸ್ ಸರ್ವಿಸ್ ಅಂಡ್ ಟ್ಯಾಕ್ಸ್ ಇರ್ತಕ್ಕಂಥದ್ದು. ಅದೆಲ್ಲ ಗೊತ್ತಿರ್ಲಿ. ಎಕ್ಸಾಮ್ ಎಲ್ಲ ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ. ಸರ್ ನೆಕ್ಸ್ಟ್ ಬಂದಾಗ ಎರಡನೇದು ಕೊಡ್ತೀನಿ ಅದಲ್ವಾ. ಇನ್ನೊಂದ್ ಗೊತ್ತಿರ್ಬೇಕು, ಕಾಜಿರಂಗ ನೋಡ್ರಿ. ಈ ಕಾಜಿರಂಗ ಅದು ಪ್ರಸಿದ್ಧ ಗೊತ್ತೇನ್ರಿ? ಗಿಂಡಾಮೃಗಗಳಿಗೆ. ಸರಿ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥ ಎದಕ್ ಪ್ರಸಿದ್ಧ ಗೊತ್ತೇನ್ರಿ? ಒಂದಕ್ಕೊಂದಿನ ಗಿಂಡಾಮೃಗಗಳಿಗೆ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನ ಗೊತ್ತೇನ್ರಿ? ಅದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥದ್ದು.
ಇದು ಎಲ್ಲಿ ಬರ್ತದೆ ಗೊತ್ತೇನ್ರಿ? ಅಸ್ಸಾಂ ರಾಜ್ಯದ ಕಂಡು ಬರ್ತದೆ ಗೊತ್ತಿರ್ಲಿ, ಎಕ್ಸಾಮ್ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಎರಡನೇ ಬರ್ತದೆ ಗೊತ್ತೇನ್ರಿ? ಮಾನಸ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥ ಬರ್ತದೆ. ಗೊತ್ತೇನ್ರಿ? ಮಾನಸ ಏನ್ ಗೊತ್ತೇನ್ರಿ? ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥದ್ದು. ನೋಡ್ರಿ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದಂತ ಮಾನಸ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥದ್ದು ಯಾವ ಸೇರ್ಪಡೆ ಆಗುತ್ತೆ ಗೊತ್ತೇನು? 1980 ಸೇರ್ಪಡೆ ಆಗುತ್ತೆ. ಇದು ಕೂಡ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಇದು ಕೂಡ ಗೊತ್ತೇನ್ರಿ? ಇದೆ ಎಲ್ಲಿ ಗೊತ್ತೇನ್ರಿ? ಅಸ್ಸಾಂ ರಾಜ್ಯದ ಕಂಡು ಬರ್ತದೆ ನೋಡಿದ್ರೆ. ಇದು ಕೂಡ ಗೊತ್ತೇನ್ರಿ? ಅಸ್ಸಾಂದ ಕಂಡು ಬರ್ತದೆ ಗೊತ್ತೇರಿ. ಈ ಮಾನಸ ರಾಷ್ಟ್ರದ ಕೂಡ ಇದು ಕೂಡ ಅಸ್ಸಾಂದ ಬರ್ತದೆ ನೋಡ್ರಿ. ಗೊತ್ತಿರ್ಲಿ, ಈ ಅಸ್ಸಾಂ ಅಂದ್ರೆ ಇನ್ನೊಂದು ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ? ಇವಾಗ ಸಪ್ತ ಸೋದರಿಗಳ ರಾಜ್ಯ ಕರೀತಾರಲ್ಲ, ಅದ್ರಾಗ ಇದು ಅಸ್ಸಾಂ ರಾಜ್ಯ ಒಂದಿದೆ. ಮತ್ತೇನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಪೆಟ್ರೋಲಿಯಂ ಶುದ್ಧೀಕರಣ ಇಲ್ಲಿ ಕಂಡು ಬರ್ತದೆ. ಏನ್ ಗೊತ್ತೇನ್ರಿ? ಅಸ್ಸಾಂ ರಾಜ್ಯ ದಿಗ್ಬಾಯ್ ಅಂತಕ್ಕಂಥದ್ದು. ಮತ್ತೇನ್ ಗೊತ್ತೇನ್ರಿ? ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಕಂಡು ಬರೋದು ಕೂಡ ಗೊತ್ತೇನ್ರಿ? ಇದೇ ಅಸ್ಸಾಂ ರಾಜ್ಯದಾಗ ಅದಲ್ವಾ? ಆ ನದಿ ದ್ವೀಪ ಹೆಸರು ಗೊತ್ತೇನ್ರಿ? ಮಜಲಿ ದ್ವೀಪ ಅಂತಕ್ಕಂಥದ್ದು. ಆ ಮಜಲಿ ದ್ವೀಪ ಯಾವ ನದಿ ನಿರ್ಮತ ಗೊತ್ತೇನ್ರಿ? ಆ ಬ್ರಹ್ಮಪುತ್ರ ನದಿ ನೋಡಿ ಗೊತ್ತಿರ್ಬೇಕು ಅದಲ್ವಾ? ಹೀಗಾಗಿ ಅಸ್ಸಾಂ ರಾಜ್ಯದ ಕಣ್ಣಿನ ನದಿ ಗೊತ್ತೇನ್ರಿ? ಬ್ರಹ್ಮಪುತ್ರ ಅಂತಕ್ಕಂಥದ್ದು. ಅದೆಲ್ಲ ಮುಂದೊಂದು ವಿಡಿಯೋದಾಗ ಮಾಡಂಗ್ ಗೊತ್ತೇನ್ರಿ? ಸ್ಟೇಟ್ ಬಗ್ಗೆ ಹೇಳಮಂತ ಇರ್ಲದಲ್ವಾ? ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಮೂರನೇ ಬರ್ತದೆ ಗೊತ್ತೇನ್ರಿ? ಕಿಯೋಲಾಡಿ ಅಂತಕ್ಕಂಥ ಬರ್ತದ ಗೊತ್ತೇನ್ರಿ? ಕಿಯೋಲಾಡಿಯಾ ಗೊತ್ತೇನ್? ಕಿಯೋಲಾಡಿಯಾ ಸರ್ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥ ಗೊತ್ತೇನ್ರಿ? ಕಿಯೋಲಾಡಿ ರಾಷ್ಟ್ರೀಯ ಉದ್ಯಾನ. ಈ ಕಿಯೋಲಾಡಿ ರಾಷ್ಟ್ರೀಯ ಉದ್ಯಾನ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಅನ್ನೋ ವರ್ಷ ಗೊತ್ತಿರ್ಬೇಕು. ಸೇಮ್ ನೋಡಿ 1985 ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ರಾಜಸ್ಥಾನ ಅದಲ್ವಾ? ಎಲ್ಲಿ ಬರ್ತದೆ ಗೊತ್ತೇನ್ರಿ? ರಾಜಸ್ಥಾನ ಕಂಡು ಬರ್ತದೆ ಗೊತ್ತೇರಿ? ಸರಿ, ರಾಜಸ್ಥಾನದಲ್ವಾ? ರಾಜಸ್ಥಾನ ರಾಜಧಾನಿ ಗೊತ್ತಿರ್ಬೇಕು. ಯಾವ್ದು ಗೊತ್ತೇನ್? ಜೈಪುರ್ ಅಂತಕ್ಕಂಥ. ಜೈಪುರ್ ಪಿಂಕ್ ಸಿಟಿ ಅಂತ ಕರೀತಾರೆ ನೋಡಿ, ಗುಲಾಬಿ ನಗರ. ಏನ್ ಗೊತ್ತೇನ್ರಿ? ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಅತಿ ಹೆಚ್ಚು ಗೊತ್ತೇನ್ರಿ? ವಿಸ್ತೀರ್ಣ ಹೊಂದಿರುವ ರಾಜ್ಯ ರಾಜಸ್ಥಾನ. ಮತ್ ನೋಡ್ರಿ, ಭಾರತ ದೇಶದಲ್ವಾ? ನಮ್ಮ ಭಾರತ ದೇಶದ ಅತಿ ಹೆಚ್ಚಿನ ಗೊತ್ತೇನ್ರಿ? ಸಜ್ಜೆ ಉತ್ಪಾದಿಸುವ ರಾಜ್ಯ, ತಾಮ್ರ ಉತ್ಪಾದಿಸುವ ರಾಜ್ಯ, ಬೆಳ್ಳಿ ಉತ್ಪಾದಿಸುವ ರಾಜ್ಯ ಯಾವ್ದು ಗೊತ್ತೇನ್ರಿ? ರಾಜಸ್ಥಾನ ಅಂತಕ್ಕಂಥ ಇದಾರೆ. ಆ ರಾಜಸ್ಥಾನದ ಬಗ್ಗೆ ಎಲ್ಲ ರಾಜ್ಯ ಬಗ್ಗೆ ಹೇಳ್ತೀನಿ ಅಂತ್ರಿ, ಅದನ್ನ ಸಪರೇಟ್ ಆಗಿ ನೆಕ್ಸ್ಟ್ 4ನೇ ಬರ್ತೀನಿ ನೋಡಿ. ಯಾವ್ದು ಗೊತ್ತೇನ್ರಿ? ಸುಂದರ್ ಬನ್ಸ್ ಅಂತಕ್ಕಂಥ. ಯಾವ ಬನ್ಸ್ ಗೊತ್ತೇನ್ರಿ? ಸುಂದರ ಬನ್ಸ್ ಅಂತಕ್ಕಂಥದ್ದು. ಈ ಸುಂದರ್ ಬನ್ಸ್ ಎಲ್ಲಿ ಕಂಡು ಬರ್ತೈತಿ ಸರ್? ಸುಂದರ್ ಬನ್ಸ್ ರಾಷ್ಟ್ರೀಯದಲ್ಲಿ ಬರ್ತದೆ ಗೊತ್ತೇನ್ರಿ? ಪಶ್ಚಿಮ ಬಂಗಾಳ ಕಂಡು ಬರ್ತದೆ ನೋಡ್ರಿ. ಶಾರ್ಟ್ಕಟ್ WB ಅಂತ ಕರೀತಾರಲ್ವಾ? ಸುಂದರ್ ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ವರ್ಷ ಗೊತ್ತಿರೋ 1987. ಈ ಸುಂದರ್ ಬನ್ಸ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಬೇಕು. ಜೇನುತುಪ್ಪ ಕೂಡ ಪ್ರಸಿದ್ಧ ನೋಡ್ರಿ, ಗೊತ್ತಿರ್ಬೇಕು. ಎಲ್ಲಿ ಬರ್ತದೆ ಗೊತ್ತೇನ್? ಪಶ್ಚಿಮ ಬಂಗಾಳ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಕಲ್ಕತ್ತಾ ಅಂತಕ್ಕಂಥದ್ದು. ಎಸ್. ನೆಕ್ಸ್ಟ್ ಬರ್ತೈತಿ 5ನೇ ರಾಷ್ಟ್ರೀಯ ಉದ್ಯಾನ ಯುನೆಸ್ಕೋ ಪಟ್ಟಿ ಸೇರ್ಪಡೆ ಗೊತ್ತೇನ್ರಿ? ನಂದಾದೇವಿ. ಯಾವ ದೇವಿ ಗೊತ್ತೇನ್ರಿ? ನಂದಾದೇವಿ ಏನ್ ಗೊತ್ತೇನ್? ನಂದಾದೇವಿ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಉತ್ತರಾಖಂಡ ಕಂಡು ಬರ್ತದೆ ಗೊತ್ತಿರ್ಬೇಕು. ಎಲ್ಲಿ ಬರ್ತದೆ ಗೊತ್ತೇನ್ರಿ? ಉತ್ತರಾಖಂಡ. ಈಗ ಯಾವ ಸೇರ್ಪಡೆ ಗೊತ್ತೇನ್ರಿ? 2000 ಗೊತ್ತೇನ್ರಿ? 19 ಗೊತ್ತೇನ್? 1988 ಸೇರ್ಪಡೆ ಆಗುತ್ತೆ ನೋಡಿ, ಗೊತ್ತಿರ್ಬೇಕು. ಸೊ ಎಲ್ಲಿ ಬರ್ತದೆ ಗೊತ್ತೇನು? ಉತ್ತರಾಖಂಡ ಬರ್ತದೆ. ಉತ್ತರಾಖಂಡ ರಾಜಧಾನಿ 2 ಬರ್ತಾವ, ಒಂದಲ್ಲಿ 2 ಬರ್ತಾವಲ್ವಾ? ಒಂದು ಗೊತ್ತಿರ್ಬೇಕು. ಯಾವ್ದು ಗೊತ್ತೇನ್ರಿ? ಗೈರ್ಸೇನ್ ಅಂತಕ್ಕಂಥ ಅದಲ್ವಾ? ನೋಡಿ, ಉತ್ತರಾಖಂಡ ರಾಜಧಾನಿ ಬಂದ ಗೊತ್ತಿರ್ಬೇಕು ಅದಲ್ವಾ? ಯಾವ್ದು ಗೊತ್ತೇನ್ರಿ? ಗೈರ್ಸೇನ್ ಅಂತಕ್ಕಂಥ ಗೊತ್ತಿರ್ಬೇಕಾದ್ರೆ ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ ನೋಡ್. ಪ್ರಮುಖ ಏನ್ ಗೊತ್ತೇನ್ರಿ? ಪವಿತ್ರ ಯಾತ್ರಾ ಸ್ಥಳಗಳು ಬದ್ರಿನಾಥ, ಜ್ಯೋತಿರ್ನಾಥ ಅದಲ್ವಾ? ಅಲ್ಕಾನಂದ ನದಿಗಳೆಲ್ಲ ಇಲ್ಲಿ ನೋಡ್ರಿ. ದೇವಪ್ರಯಾಗ ಅಂತಕ್ಕಂಥ ಇಲ್ಲಿ ಬರ್ತಾರೆ ಸರ್. ಪ್ರಯಾಗರಾಜ್ ಕಂಡು ಬರೋದಲ್ಲಿ ಗೊತ್ತೇನ್ರಿ? ಉತ್ತರ ಪ್ರದೇಶ. ಬಟ್ ದೇವಪ್ರಯಾಗ ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಇದೇ ಉತ್ತರಾಖಂಡ ರಾಜ್ಯದ ಕಂಡು ಬರ್ತದೆ ಗೊತ್ತಿರ್ಬೇಕು ಅದಲ್ವಾ? ಗೊತ್ತಿರ್ಲಿ, ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ. ಸರ್ ನಂತರ ಬಂದಾಗ 6ನೇದ್ ಬರ್ತೈತಿ ರಾಷ್ಟ್ರೀಯ ಗೊತ್ತೇನ್ರಿ? ಗ್ರೇಟ್ ಹಿಮಾಲಯನ್. ಯಾವ ಹಿಮಾಲಯನ್ ಗೊತ್ತೇನ್ರಿ? ಗ್ರೇಟ್ ಏನ್ ಗೊತ್ತೇನ್ರಿ? ಹಿಮಾಲಯನ್ ಗೊತ್ತೇನ್ರಿ? ಹಿಮಾಲಯನ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥದ್ದು ಇದನ್ನ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ವರ್ಷ 2014. ಈ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಗೊತ್ತಿರ್ಬೇಕು. ಸಿಂಪಲ್ ಎಲ್ಲಿ ಬಂದ HP ಅಂತ ನೋಡಿ ಶಾರ್ಟ್ಕಟ್. ಅಂದ್ರ ಹಿಮಾಚಲ ಪ್ರದೇಶದ ಕಂಡು ಬರ್ತಾರೆ ಸರ್. ಇಂತ ಹಿಮಾಚಲ ಪ್ರದೇಶ ರಾಜಧಾನಿ ಗೊತ್ತಿರ್ಬೇಕು, ಶಿಮ್ಲಾ ಅಂತಕ್ಕಂಥದ್ದು. ಇನ್ನೊಂದು ಬರ್ತೈತಿ ಧರ್ಮಶಾಲಾ. ಯಾವ ಶಾಲಾ? ಧರ್ಮಶಾಲಾ ಅಂತಕ್ಕಂಥದ್ದು ಗೊತ್ತಿರ್ಲಿ. ರಾಷ್ಟ್ರಪತಿ ಭವನ ಕಂಡು ಬರೋದು ನವದೆಹಲಿ, ರಾಷ್ಟ್ರಪತಿ ನಿವಾಸ ಶಿಮ್ಲಾ, ರಾಷ್ಟ್ರಪತಿ ನಿಲಯ ಬಂದಾಗ ಹೈದರಾಬಾದ್. ಯಾವ್ದಾದ್ರಿ? ಹೈದರಾಬಾದ್. ಇರ್ಲಿ. ಸೊ ನೋಡಿಲ್ಲ, ನಮ್ಮ ಭಾರತ ದೇಶದಾಗ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ರಾಷ್ಟ್ರ ಎಷ್ಟು ಗೊತ್ತಿರಿ? 6. ಎಷ್ಟು ಹೇಳ್ರಿ? 6 ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಪ್ರಮುಖ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ? ಇನ್ನೊಂದು ಗೊತ್ತಿರ್ಬೇಕು. ಇಲ್ಲಿ ಒಂದು ಮಿಶ್ರ ತಾಣ ಅಂತಾರ್ರಿ ಅದಲ್ವಾ? ಸರ್ ಕ್ವಶನ್ ಕೇಳ್ಬೋದು. ನಮ್ಮ ಭಾರತ ದೇಶದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ಏಕೈಕ ಮಿಶ್ರ ತಾಣ ಬರ್ತೈತಿ. ಅದ್ ಯಾವ್ದು ಗೊತ್ತೇನ್ರಿ? ಕಾಂಚನಜುಂಗ ಅಂತಕ್ಕಂಥ. ಯಾವ್ದು ಗೊತ್ತೇನ್ರಿ? ಕಾಂಚನ ಗೊತ್ತೇನ್ರಿ? ಜುಂಗ ಅಂತಕ್ಕಂಥದ್ದು. ಈ ಕಾಂಚನಜುಂಗ ಅಂತಕ್ಕಂಥ ಎಲ್ಲಿ ಬರ್ತದೆ ಗೊತ್ತೇನ್ರಿ? ಸಿಕ್ಕಿಂ ರಾಜ್ಯದ ಕಂಡು ಬರ್ತಂತ ಗೊತ್ತಿರ್ಬೇಕು. ಈ ಕಾಂಚನಜುಂಗ ರಾಷ್ಟ್ರದಲ್ಲಿ ಬರ್ತದೆ, ಸಿಕ್ಕಿಂದ ಕಂಡು ಬರ್ತದೆ ನೋಡಿ, ಗೊತ್ತಿರ್ಬೇಕು. ಕಾಂಚನಜುಂಗ ಅಂತಕ್ಕಂಥ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ವರ್ಷ ಗೊತ್ತಿರ್ಬೇಕು 2016.
ಸರಿ, ಕಾಂಚನಜುಂಗ ಅಂತಕ್ಕಂಥ ಏನ್ ಗೊತ್ತೇನು ಭಾರತ ದೇಶದ ಅಲ್ವಾ? ನಮ್ಮ ಭಾರತ ದೇಶದ ಗೊತ್ತೇನೆ ಎರಡನೇ ಅತಿ ಎತ್ತರ ಶಿಖರ ಯಾವ್ದು ಗೊತ್ತೇನು? ಕಾಂಚನಜುಂಗ ಅಂತಕ್ಕಂಥದ್ದು. ಸರ್, ಭಾರತದ ಅತಿ ಎತ್ತರ ಶಿಖರ ಬಂದಾಗ ಕೇಟೋ ಐತಲ್ವಾ, ಎರಡನೇ ಅತಿ ಎತ್ತರ ಕಾಂಚನಜುಂಗ. ಪ್ರಪಂಚದ ನೋಡ್ರಿ ಅತಿ ಎತ್ತರ ಶಿಖರ ಬಂದಾಗ ಮೌಂಟ್ ಎವರೆಸ್ಟ್, ಭಾರತ ಕೇಟು, ಭಾರತ ಎರಡನೇ ಕಾಂಚನಜುಂಗ. ಸರ್, ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದ ಅತಿ ಎತ್ತರ ಶಿಖರ ಬಂದಾಗ ಮುಳ್ಳಯ್ಯನಗಿರಿ ಅದಲ್ವಾ. ನಂತರ ದಕ್ಷಿಣ ಭಾರತ ಬಂದಾಗ ಗೊತ್ತೇನ್ರಿ ಆನೆ ಮುಡಿ ಅಂತಕ್ಕಂಥ ಕಂಡು ಬರುತ್ತೆ ನೋಡ್ರಿ, ಗೊತ್ತಿರ್ಲಿ. ಇಂತ ಕಾಂಚನಜುಂಗ ಏನ್ ಮಾಡ್ತಾರ ಗೊತ್ತೇನ್ರಿ? ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡ್ತಾರ ನೋಡ್ರಿ. ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ಏಕೈಕ ಮಿಸತಳ ಗೊತ್ತೇನ್ರಿ? ಕಾಂಚನಜುಂಗ. ಸಿಕ್ಕಿಂ ಅದಲ್ವಾ, ಸಿಕ್ಕಿಂ ಅಂದ್ರೆ ಗೊತ್ತಿರಬೇಕು. ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ಗೊತ್ತಿಲ್ಲ 371 ಎಫ್ ಅದಲ್ವಾ. ಇದಿಗಳು ಕೂಡ ಬರ್ತಿದ್ದ ನೋಡ್ರಿ, ಗೊತ್ತಿರ್ಲಿ. ಸರ್, ಎಕ್ಸಾಮ್ ದಾಗ ಕೇಳ್ಬೋದು ಅದಲ್ವಾ. ನೆಕ್ಸ್ಟ್ ನೋಡ್ರಿ, ಇವಾಗ ಇತ್ತೀಚೆಗೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸ್ಥಳ ಅದಲ್ವಾ, ಇಲ್ಲಿಂದ ಗೊತ್ತಿಲ್ಲ 36ನೇ ಸ್ಥಳ ನೋಡಿ. ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ 36ನೇ ಸ್ಥಳ ಯಾವ್ದಾಗಿರ್ಬೋದ್ರಿ? ಸರ್, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ 36ನೇ ಸ್ಥಳ ಗೊತ್ತಿರ್ಬೇಕು. ಯಾವ್ದು ಗೊತ್ತೇನ್ರಿ? ಅಹಮದಾಬಾದ್ ಅಂತಕ್ಕಂಥ ಏನ್ ಗೊತ್ತೇನ್ರಿ? ಸರ್, ಅಥವಾ ಅಹಮದಾಬಾದ್ ಅದಲ್ವಾ, ಏನ್ ಗೊತ್ತೇನ್ರಿ? ಅಹಮದಾಬಾದ್ ಅಂತಕ್ಕಂಥ ನೋಡ್ರಿ, ಅಹಮದಾಬಾದ ಯಾವ ವರ್ಷ ಗೊತ್ತೇನ್ರಿ? 2014 ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ? ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ಭಾರತದ ಮೊಟ್ಟ ಮೊದಲ ನಗರ ಯಾವ್ದು ಗೊತ್ತೇನ್ರಿ? ಅಹಮದಾಬಾದ್ ಅಂತಕ್ಕಂಥದ್ದು. ಎಲ್ಲಿ ಬರ್ತದೆ ಗೊತ್ತೇನ್ರಿ? ಯಾವ ರಾಜ್ಯ ಬಂದಾಗ ಗುಜರಾತ್ ನ ಕಂಡು ಬರ್ತದೆ ನೋಡ್ರಿ. ಗುಜರಾತ್ ರಾಜ್ಯದ ರಾಜಧಾನಿ ಯಾವ್ದು ಹೇಳ್ರಿ? ಗಾಂಧಿನಗರ ಅಂತಕ್ಕಂಥ. ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಗೊತ್ತೇನ್ರಿ? ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್ ರಾಜ್ಯ, ಗೊತ್ತಿರ್ಲಿ ಅದಲ್ವಾ. ನೆಕ್ಸ್ಟ್ ಬಂದಾಗ ಸರಿ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ 37ನೇ ಸ್ಥಳ ಯಾವ್ದು ಅಂತ ಬಂದಾಗ ಗೊತ್ತಿರ್ಬೇಕು. ಹೇಳ್ರಿ, ಯಾರು ಹೇಳ್ಬೋದಾ? ನೋಡ್ರಿ ಅವೆಲ್ವಾ, ನೋಡಿ ಕೇಳ್ತಾರ ನೋಡ್ರಿ ಎಕ್ಸಾಮ್ ಆದ್ರೆ. 37ನೇ ಸ್ಥಳ ಬಂದಾಗ ಯಾವ್ದು ಗೊತ್ತೇನ್ರಿ? ವಿಕ್ಟೋರಿಯಾದ ನೋಡ್ರಿ, ವಿಕ್ಟೋರಿಯಾದ ಆಟೋಡೆಕ್ ಏನ್ ಗೊತ್ತೇನ್ರಿ? ಆಟೋಡೆಕ್ ಏನ್ ಗೊತ್ತೇನ್ರಿ? ಸರ್, ಕಟ್ಟಡಗಳು ಅಂತಕ್ಕಂಥ ಬರ್ತಾರೆ. ಸರ್, ಎಲ್ಲಿ ಬರ್ತದೆ ಗೊತ್ತ? ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಕಂಡು ಬರ್ತದೆ ನೋಡಿ. ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ವರ್ಷ ಗೊತ್ತಿರ್ಬೇಕು. ಗೊತ್ತೇನು? 2018. ನೆಕ್ಸ್ಟ್ ಬಂದಾಗ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ 38ನೇ ಸ್ಥಳ ಗೊತ್ತಿರ್ಬೇಕು. ಯಾವ್ದ್ರಿಂದ ಬಂದಾಗ ಅದಲ್ವಾ? ಜೈಪುರ್ ಅಂತಕ್ಕಂಥದ್ರಿ. ಪಿಂಕ್ ಸಿಟಿ ಅಂತ ಕರೀತಾರಲ್ವಾ. 38ನೇ ಸ್ಥಳ ಗೊತ್ತೇನ್ರಿ? ಜೈಪುರ್ ಅಂತಕ್ಕಂಥದ್ದು. ಈ ಜೈಪುರ್ ಅದಲ್ವಾ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ವರ್ಷ ಗೊತ್ತಿರ್ಬೇಕು. 2019. ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ರಾಜಸ್ಥಾನ ರಾಜಧಾನಿ ಜೈಪುರ್ ಪಿಂಕ್ ಸಿಟಿ ಅಂತ ಕರೀತಾರಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ 39ನೇ ಸ್ಥಳ ನೋಡ್ರಿ. ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ 39ನೇ ಸ್ಥಳ ಗೊತ್ತಿರ್ಬೇಕು. ಯಾವ್ದು ನೋಡ್ರಿ? 39ನೇ ಸ್ಥಳ ಬಂದಾಗ ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಸರ್, ನೋಡ್ರಿ, ರಾಮಪ್ಪ ದೇವಾಲಯ ಅಂತಕ್ಕಂಥ ಬರ್ತದೆ. ಏನ್ ಗೊತ್ತೇನ್ರಿ? ರಾಮಪ್ಪ ಏನ್ ಗೊತ್ತೇನ್? ರಾಮಪ್ಪ ಸರ್ ದೇವಾಲಯ ಅಂತಕ್ಕಂಥ ಬರ್ತದೆ ನೋಡ್ರಿ. ರಾಮಪ್ಪ ದೇವಾಲಯ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ಗೊತ್ತೇನ್ರಿ? ತೆಲಂಗಾಣದ ಕಂಡು ಬರ್ತದೆ, ಗೊತ್ತಿರ್ಲಿ. ಸರ್, ಇದನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ವರ್ಷ ಗೊತ್ತಿರ್ಬೇಕು. 2021. ನೆಕ್ಸ್ಟ್ ಬರ್ತೈತಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ 40ನೇ ಸ್ಥಳ ಯಾವ್ದ ಗೊತ್ತೇನ್ರಿ? ಯಾವ್ದಪ್ಪ ಬಂದಾಗ ಗೊತ್ತಿರ್ಲಿ, ಧೋಲ್ವೀರ ಅಂತಕ್ಕಂಥ. ಯಾವ್ಯಾರ ಗೊತ್ತೇನ್ರಿ? ಧೋಲ್ವೀರ ಅಂತಕ್ಕಂಥದ್ದು. ಇದು ಕೂಡ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ ವರ್ಷ 2021. ಇದು ಎಲ್ಲಿ ಬರ್ತದೆ ಗೊತ್ತೇನೆ? ಇದು ಕೂಡ ಸೇಮ್ ಬರ್ತದೆ ನೋಡ್ರಿ, ಗೊತ್ತೇನೆ? ಗುಜರಾತ್ ರಾಜ್ಯದ ಕಂಡು ಬರ್ತದೆ ನೋಡ್ರಿ. ಯಾವ ರಾಜ್ಯ? ಗುಜರಾತ್ ರಾಜ್ಯ ಅದಲ್ವಾ. ನೆಕ್ಸ್ಟ್ ಬಂದಾಗ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ 41ನೇ ಸ್ಥಳ ಅಂತ ಬಂದಾಗ ಗೊತ್ತಿರ್ಬೇಕು. ಶಾಂತಿನಿಕೇತನ ಅದಲ್ವಾ. ಯಾವ ಕೇತನ ಗೊತ್ತೇನ್ರಿ? ಶಾಂತಿನಿಕೇತನ ಅಂತಕ್ಕಂಥ. ಶಾಂತಿನಿಕೇತನ ಸರಿ. ಶಾಂತಿನಿಕೇತನ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ಗೊತ್ತೇನ್ರಿ? ಪಶ್ಚಿಮ ಬಂಗಾಳ. ಯಾವ ಬಂಗಾಳ? ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಕಂಡು ಬರ್ತದೆ ನೋಡ್ರಿ, ಗೊತ್ತಿರ್ಬೇಕಾದಲ್ವಾ. ಇದೇನ್ ಗೊತ್ತೇನೆ? 2022, 23ನೇ ಸ್ಥಾನ ಏನ್ ಮಾಡ್ತದೆ ಗೊತ್ತೇನೆ? ಯುನೆಸ್ಕೋ ಪಟ್ಟಿ ಸೇರ್ಪಡೆ ಆಗುತ್ತೆ ನೋಡಿ, ಗೊತ್ತಿರಿ ಅದಲ್ವಾ. ನೆಕ್ಸ್ಟ್ ಬಂದಾಗ ನಂತರ ಕ್ವಶನ್ ಕೇಳ್ಬೋದು ನೋಡ್ರಿ. ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ 42ನೇ ಸ್ಥಳ ಸರ್ ಯಾವ್ದ್ರಿಂದ 42ನೇ ಸ್ಥಳ ಗೊತ್ತಿರ್ಬೇಕು. ಯಾವ್ದಾಗ ಗೊತ್ತೇನ್ರಿ? ನಮ್ಮ ಯಾವ್ದು ಗೊತ್ತೇನ್ರಿ? 23 ಅದಲ್ವಾ. ನೋಡ್ರಿ ನೀವೆಲ್ಲ 23 ಒಂದೇ ಹಾಕಂದ್ರ 23 ತಗೊಬಿಡ್ರಿ ಅದಲ್ವಾ. 42ನೇ ಸ್ಥಳ ಗೊತ್ತೇನ್ರಿ? ಹೊಯ್ಸಳ ದೇವಾಲಯಗಳು. ಯಾವ್ದು ಗೊತ್ತೇನ್ರಿ? ಹೊಯ್ಸಳ. ಯಾವ ಸ್ಥಳ? ಹೊಯ್ಸಳ. ಸರ್, ಯುನೆಸ್ಕೋ ಪಟ್ಟಿಗೆ ಸೇರಿದ 42ನೇ ಸ್ಥಳ ಗೊತ್ತಿರ್ಬೇಕು. ಗೊತ್ತೇನೆ? ಹೊಯ್ಸಳ ದೇವಾಲಯಗಳು ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ಗೊತ್ತೇನೆ? ಕರ್ನಾಟಕ. ಯಾವ ವರ್ಷ ಗೊತ್ತೇನೆ? 2023. ಸರ್, ನೆಕ್ಸ್ಟ್ ಬಂದಾಗ ಗೊತ್ತಿರ್ಬೇಕು. ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದ 43ನೇ ಸ್ಥಳ. ಎಷ್ಟು ಸ್ಥಳ ಗೊತ್ತ? 43ನೇ ಸ್ಥಳ ರೀ. ಸರ್, 43ನೇ ಸ್ಥಳ ಗೊತ್ತಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಕೇಸ್ ಕ್ವಶನ್ ಆಗಿದೆ ನೋಡ್ರಿ, ಗೊತ್ತೇನ್ರಿ? ಮೊಯಿಡಮ್ಸ್ ಅಂತಕ್ಕಂಥ ಗೊತ್ತೇನ್ರಿ? ಮೊಯಿಡಮ್ಸ್ ಅಂತಕ್ಕಂಥ ಯಾಡಮ್ಸ್ ಗೊತ್ತೇನ್ರಿ? ಮೊಯಿಡಮ್ಸ್ ಅಂತದು. ಮೊಯಿಡಮ್ಸ್ ಅಂತಕ್ಕಂಥ ನೋಡ್ರಿ, ಗೊತ್ತಿರ್ಬೇಕಲ್ವಾ. ಎಲ್ಲಿ ಬರ್ತದೆ ಗೊತ್ತೇನ್ರಿ? ಅಸ್ಸಾಂದಾಗ ಬರ್ತದೆ ನೋಡ್ರಿ, ಗೊತ್ತಿರ್ಬೇಕಲ್ವಾ. ಯಾವ ವರ್ಷ ಗೊತ್ತೇನ್ರಿ? 2023. ಮತ್ತೇನ್ ಗೊತ್ತೇನ್ರಿ? 24ನೇ ಸಾಲ ಅಂತ ಗೊತ್ತಿರ್ಲಿ. ಸರಿ, ಮೊಯಿಡಮ್ಸ್ ಅಂದ್ರೆ ಏನ್ ಗೊತ್ತೇನ್ರಿ? ಮೊಯಿಡಮ್ಸ್ ಅಂದ್ರೆ ಏನ್ ಗೊತ್ತೇನ್ರಿ? ಸಮಾಧಿಗಳು. ಈಗ ಅಸ್ಸಾಂ ರಾಜ್ಯ ಇರ್ತದಲ್ವಾ, ಅಸ್ಸಾಂ ರಾಜ್ಯ ಗೊತ್ತೇನ್ರಿ? ಮುಂಚೆ ಆಳ್ವಿಕೆ ಮಾಡುತ್ತೆ ನೋಡ್ರಿ. ಆಳ್ವಿಕೆ ಮಾಡುವ ರಾಜ್ಯದ ಸಮಾಧಿಗಳು ಅವರಿ ಅವೇನೋ ಸಂರಕ್ಷಣೆ ಮಾಡ್ಬೇಕಂತ ಯುನೆಸ್ಕೋ ಪಟ್ಟಿ ಸೇರ್ಪಡೆ ಮಾಡಿದ್ದಾರೆ.
ಬಟ್ ನೋಡ್ರಿ ನಮ್ ನಂತರ ಬಂದಾಗ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ 44 ಸ್ಥಳ ಗೊತ್ತಿರ್ಬೇಕು. ಯಾವ ಹೇಳ್ರಿ? ಶಿವಾಜಿಯವರ ಕೋಟೆಗಳನ್ನ ಗೊತ್ತಿರ್ಬೇಕು. ಶಿವಾಜಿಯ ಏನ್ ಗೊತ್ತೇನ್ರಿ ಕೋಟೆಗಳು ಎಷ್ಟು ಸ್ಥಳ ಗೊತ್ತ? 44 ಸ್ಥಳ. ಇದು ಎಷ್ಟು ಬರ್ತದೆ ಶೇರ್ ಗೊತ್ತೇನೆ? 12 ಕೋಟಿ ಬರ್ತಾನೆ ನೋಡ್ರಿ, ಗೊತ್ತಿರ್ಬೇಕಲ್ವಾ? ಎಲ್ಲಿ ಬರ್ತದೆ ಗೊತ್ತೇನೆ? ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಮತ್ತೆ ಗೊತ್ತೇನ್ರಿ ತಮಿಳುನಾಡದ ಕಂಡು ಬರ್ತಾವ ಗೊತ್ತಿರ್ಬೇಕಲ್ವಾ? ಇದನ್ ಗೊತ್ತೇನೆ ಪ್ರಮುಖವಾಗಿ ಯುನೆಸ್ಕೋ ಪಟ್ಟಿ ಕುರಿತು ಗೊತ್ತಿರ್ಬೇಕು ಅದಲ್ವಾ? ಎಸ್ ಗೊತ್ತಿರ್ಲಿ. ಏನಾದ್ರು ನಿಮ್ಗ ವಿಡಿಯೋ ಇಷ್ಟ ಆದ್ರ ಅದಲ್ವಾ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಇನ್ನೊಬ್ಬರಿಗ ಏನ್ ಗೊತ್ತೇನೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.